ಪ್ರೈಸ್ ಲಾರ್ಡ್ ಪ್ರಿಯರೇ, ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಾಹಿತ್ಯ ಸ್ವಾಮಿ, ನಾವು ಈ ದಿನ ಈ ರೀತಿಯಾಗಿ ಕ್ರಿಸ್ಮಸ್ನ ಸಂದೇಶವನ್ನ ನಿನ್ನೆಯ ಸಂಚಿಕೆಯಲ್ಲಿ ನಾವು ನೋಡಿದೆವು ಪ್ರಿಯರೇ. ಇವತ್ತು ಕ್ರಿಸ್ತ ಏಕೆ ಜನಿಸಿ ಬಂದರು ಅಂತ ತಿಳಿದು ನಾವು ಆತನ ನಾಮವನ್ನು ಸ್ತೋತ್ರ ಮಾಡುತ್ತಾ ಕ್ರಿಸ್ಮಸ್ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸೋ ಪ್ರಿಯರೇ. ಕ್ರಿಸ್ಮಸ್ ಹಬ್ಬದ ದಿವಸ ನಾವು ಆದಷ್ಟು ಸಭೆಯಾಗಿ ಸೇರಿ ಬಂದು, ಸಭೆಯಾಗಿ ಸೇರಿ, ಗುಂಪಾಗಿ ಸೇರಿ, ಅನ್ಯ ಜನಗಳೊಂದಿಗೆ ಸೇರಿ ದೇವರ ನಾಮವನ್ನು ಮಹಿಮೆಪಡಿಸೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಹಾಗಾದ್ರೆ ಇವತ್ತು ಕ್ರಿಸ್ತನ್ ಏಕೆ ಬಂದನು ಅಂತ ಹೇಳೋದಕ್ಕೆ ಒಂದು ಚಿಕ್ಕದಾಗಿ ಒಂದು ವ್ಯಸನವನ್ನು ಕೊಡೋದರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸೋ ಪ್ರಿಯರೇ. ಏಷಾಯ 59:1 ಬರೆದಿದೆ, ಇಗೋ ತಂದೆಯಾದ ದೇವರ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿ ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಮುಖಕ್ಕೆ ಅಡ್ಡವಾಗಿದೆ. ಅಂದರೆ ದೇವರು ಭೂಮಿಯನ್ನು, ಆಕಾಶವನ್ನ, ಸರ್ವಸೃಷ್ಟಿಯನ್ನು ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯರಿಗೆ ಬೇಕಾದಂತಹ ನೀರು, ಹಣ್ಣು, ಹಂಪಲುಗಳು, ಪ್ರಾಣಿ, ಪಕ್ಷಿಗಳು ಎಲ್ಲವನ್ನ ಒದಗಿಸಿಕೊಟ್ಟು ಸ್ವಾಮಿ ಏನು ಮಾಡುದು ಅಂತಂದ್ರೆ ಮನುಷ್ಯನನ್ನ 6ನೇ ದಿವಸ ಸೃಷ್ಟಿ ಮಾಡಿ ಆತನಿಗೆ ಎಲ್ಲವನ್ನ ಒದಗಿಸಿಕೊಟ್ಟು ಪ್ರಿಯರೇ, ನೀ ಎಲ್ಲಾ ಮರದ ಹಣ್ಣುಗಳನ್ನ ತಿನ್ನು, ಆದರೆ ಒಳ್ಳೇದು ಕೆಟ್ಟದ್ರ ಅರಿವನ್ನು ಉಂಟು ಮಾಡತಕ್ಕಂಥ ಮರದ ಹಣ್ಣನ್ನ ತಿನ್ನಬೇಡ ಅಂತ ಪ್ರಥಮ ಮನುಷ್ಯರಿಗೆ ತಿಳಿಸಿದ್ರು ಪ್ರಿಯರೇ. ಆದ್ರೆ ಅವರು ಸರ್ಪದ ಮಾತು ಅಂದರೆ ಸೈತಾನನ ವಂಚನೆಗೆ ಒಳಗಾಗಿ ಅವ್ರು ಏನ್ ಮಾಡಿದ್ರು, ಪಾಪ ಮಾಡಿದ್ರು. ಆ ಪಾಪ ಏನಾಯ್ತು, ಅವರ ತಲತಲಾಂತರಕ್ಕೂ ಅವರ ಜೀವಮಾನದ ಉದ್ದಕ್ಕೂ ಕೂಡ ಅದೇನಾಯ್ತು, ಪಾಪ 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 ಮಕ್ಕಳ ಮರಿಗಳ ಸಂತತಿಯವರೆಗೆ ಬಂದು ಏನಾಯ್ತು, ಈ ಲೋಕದಲ್ಲೆಲ್ಲ ಪಾಪ ತುಂಬಿ ತುಳುಕುವಂತ ಪರಿಸ್ಥಿತಿ ಬಂತು ಪ್ರಿಯರೇ. ಈ ಸಮಯದಲ್ಲಿ ಏನಾಯ್ತು, ಪಾಪ ಜಾಸ್ತಿ ಆದಾಗ ದೇವರ ಹಸ್ತ ಮನುಷ್ಯರಿಗೆ ಸಹಾಯ ಮಾಡದಂತ ಪರಿಸ್ಥಿತಿ ಬಂದ್ಬಿಡ್ತು ಪ್ರಿಯರೇ. ಅಂದ್ರೆ ಸೈತಾನನ ರಾಜ್ಯದ ಕಾರ್ಯಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗೋಯ್ತು ಪ್ರಿಯರೇ. ಆವಾಗ ಇಲ್ಲಿ ಸ್ವಾಮಿ ಹೇಳ್ತಾರೆ, ದೇವರ ಹಸ್ತ ನಿಮ್ಮನ್ನ ರಕ್ಷಿಸಲಿಕ್ಕೆ ಆಗಿದ್ರಿಂದ ಮೋಟುಗೈಯಲ್ಲ, ದೇವರ ಕಿವಿ ನಿಮ್ಮ ಪ್ರಾರ್ಥನೆಯನ್ನು ಕೇಳದಷ್ಟು ಕಿವುಡಲ್ಲ ಪ್ರಿಯರೇ. ಹಾಗಾದ್ರೆ ನಿಮ್ಮ ಪಾಪಗಳು, ನಿಮ್ಮ ಅಪರಾಧಗಳೇ ದೇವರ ಮುಖಕ್ಕೆ ಅಡ್ಡವಾಗಿದೆ, ಅವರು ಪ್ರಾರ್ಥನೆ ಕೇಳದಂತಾಗಿದೆ ಪ್ರಿಯರೇ. ಕೊನೆಗೆ ಏನಾಯ್ತು, ಈ ತರ ಆಗಿ ಮನುಷ್ಯ ದೇವರ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟ ಪ್ರಿಯರೇ. ಮನುಷ್ಯ ದೇವರ ಸಂಬಂಧ ಕಳ್ಕೊಂಡು ನರಕಕ್ಕೆ ಹೋಗುವಂತ ಪರಿಸ್ಥಿತಿ ಬಂದ್ಬಿಡ್ತು ಪ್ರಿಯರೇ. ನರಕಕ್ಕೆ ಹೋಗುವಂತ ಪರಿಸ್ಥಿತಿ ಬಂದಾಗ ದೇವರು ಏನ್ ಮಾಡಿದ್ರು, ಮೊದಲೇ ನಿಷ್ಕರ್ಷೆ ಮಾಡಿದ ಹಾಗೆ ತನ್ನ ಬಾಯಿಯ ಮಾತಿಗೆ ಒಂದು ಜೀವವನ್ನು ಕೊಟ್ಟು ಅವರನ್ನ ಏಸು ಅಂತೇಳಿ ಮಾಡಿ ಕಳಿಸಿದ್ರು ಪ್ರಿಯರೇ. ಅಂದರೆ ತಂದೆಯಾದ ದೇವರ ಬಾಯಿಂದ ಬಿದ್ದಂತ ವಾಕ್ಯವೇ ಮನುಷ್ಯರಾಗಿ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು. ಹಾಗಾದ್ರೆ ಯೇಸು ಸ್ವಾಮಿ ಬಂದಿದೆ ಯಾಕೆಂದ್ರೆ ಮತ್ತಾಯ 1:23 ನಾವು ತೆಗೆದುಕೊಳ್ಳೋದಾದ್ರೆ ಪ್ರಿಯರೇ, 21 ತೆಗೆದುಕೊಳ್ಳೋದಾದ್ರೆ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದ್ರೆ ಆತನೇ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವನು ಅಂದನು. ಹಾಗಾದ್ರೆ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದು ಸೈತಾನನ ಬಂಧನದಲ್ಲಿರುವಂತ ನನ್ನನ್ನ ನಿನ್ನನ್ನ ಪಾಪದ ಬಂಧನದಿಂದ ಬಿಡಿಸಿ ನಮ್ಮನ್ನ ಕಾದು ದೇವರೊಂದಿಗೆ ಸೇರಿಸೋದಕ್ಕೆ ಬಂದರು ಪ್ರಿಯರೇ. ಅದಕ್ಕೆ 23ನೇ ವಾಕ್ಯದಲ್ಲಿ ಬರೆದಿದೆ, ಮತ್ತಾಯ 1:23 ಬರೆದಿದೆ, ಈಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನ ನೀಡಲು ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು, ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಅಂದರೆ ಪಾಪದಲ್ಲಿದ್ದ, ಶಾಪದಲ್ಲಿದ್ದ, ಬಂಧನದಲ್ಲಿದ್ದ, ಸೈತಾನನ ಬಂಧನಕ್ಕೆ ಒಳಗಾಗಿದ್ದಂತಹ ನಮ್ಮನ್ನ ಬಿಡಿಸಿ ಕಾಯುವುದಕ್ಕೆ ಮತ್ತು ದೇವರೊಂದಿಗೆ ಸಂಪರ್ಕವನ್ನೇ ಕಳೆದುಕೊಂಡಂತ ನಮ್ಮನ್ನ ದೇವರ ಜೊತೆ ಸಂಪರ್ಕವನ್ನ ಸೇರಿಸೋದಕ್ಕೆ ಯೇಸು ಬಂದರು ಪ್ರಿಯರೇ. ಇದು ಒಂದನೇ ಅರ್ಥ ಮಾಡ್ಕೊಳ್ಳಿ. ಅವರು ಯೋಹಾನ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಆ ವಾಕ್ಯವೆಂಬುವನು ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯಾರಂತೆ? ಆ ವಾಕ್ಯ ಅಂದ್ರೆ ತಂದೆ ದೇವರ ಬಾಯಿಂದ ಬಿದ್ದಂತಹ ಮಾತು ಅಥವಾ ವಾಕ್ಯ ಮನುಷ್ಯರ ಅವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು. ನಾವು ಆತನ ಮಹಿಮೆಯನ್ನು ನೋಡಿದ್ರು. ಯಾವ ಮಹಿಮೆ? ದೇವ ಮಹಿಮೆನ ನಾವು ಆತನಲ್ಲಿ ನೋಡಿದ್ವು. ಸತ್ತವ್ರನ್ನ ಎಬ್ಬಿಸಿದ್ರು, ಸಮುದ್ರದ ಮೇಲೆ ನಡೆದಾಡಿದ್ರು, ರೋಗಿಗಳನ್ನ ಗುಣಪಡಿಸಿದ್ರು, ದೆವ್ವಗಳನ್ನ ಓಡಿಸಿದ್ರು, ನೀರನ್ನ ದ್ರಾಕ್ಷಾರಸ ಮಾಡಿದ್ರು, 5 ರೊಟ್ಟಿ 2 ಮೀನನ್ನ 5,000 ಜನ ಗಂಡಸರಿದ್ರು, ಅವ್ರ ಕುಟುಂಬದವರೆಲ್ಲ ಸೇರಿದ್ರು 20,000 ಜನ ಹಂಚಿದ್ರು. ಈ ತರ ಅದ್ಭುತ ಕಾರ್ಯಗಳನ್ನ ಮಾಡುವಾಗ ದೇವಕುಮಾರನಾಗಿಯೂ, ಪಾಪಗಳನ್ನು ಒತ್ತುಕೊಳ್ಳುವಾಗ ಮನುಷ್ಯ ಕುಮಾರನಾಗಿಯೂ ಅವರು ನರವತಾರ ಎತ್ತಿ ಬಂದರು ಪ್ರಿಯರೇ. ಇದನ್ನೇ ನಾವು ಆ ಒಂದು ಹುಟ್ಟಿ ಬಂದಂತ ದಿನವನ್ನೇ ನಾವು ಕ್ರಿಸ್ಮಸ್ ಹಬ್ಬ ಅಂತೇಳಿ ನಾವು ಆಚರಿಸ್ತೇವೆ. ಇಲ್ಲಿ ನೋಡಿ, ನಾವು ಆತನ ಮಹಿಮೆ ನೋಡಿದೆವು. ಆ ಮಹಿಮೆ ತಂದೆ ಬಳಿಯಿಂದ ಬರತಕ್ಕಂಥ ಒಬ್ಬನೇ ಮಗನಿಗೆ ಇರತಕ್ಕಂಥ ಮಹಿಮೆ.
ಅವ್ರು ಯಾವಾಗ ಬಾಯಿಯ ಮಾತಿಗೆ ಜೀವ ಕೊಟ್ಟರು ಅಲ್ಲಿ ಅವರು ಸಪರೇಟ್ ಆದ್ರು. ಅಲ್ಲಿ ತಂದೆ ಮಗ ಪವಿತ್ರಾತ್ಮ ರೀತಿಯಲ್ಲಿ ಬಂತಲ್ವ, ಅವರು ನರವತರ ಎತ್ತಿದ ಮೇಲೆ ಅವರು ಇವತ್ತು ಕೂಡ ಮನುಷ್ಯ ಕುಮಾರನಾಗಿ ಇದ್ದಾರೆ. ದೇವಕುಮಾರನ ಹೌದು, ಮನುಷ್ಯ ಕುಮಾರನಾಗಿ ಕೂಡ ತಂದೆಯ ಬಲ ಪಾರ್ಶ್ವದಲ್ಲಿ ಕೂತಿದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಆತನಿಗೆ ಒಬ್ಬನೇ ಮಗನಿಗೆ ಇರತಕ್ಕಂಥ ಮಹಿಮೆ, ಆತನ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದನು. ಅಂದರೆ ಕೃಪೆನೇ ಕಳ್ಕೊಂಡು ಒದ್ದಾಡ್ತಾ ನರಕಕ್ಕೆ ಹೋಗ್ಬೇಕಾದ ಜನಗಳಿಗೆ ಕೃಪೆಯನ್ನು ಕೊಡೋದರ ಮೂಲಕ ಸತ್ಯವನ್ನು ಕಳೆದುಕೊಂಡು ಅಸತ್ಯ ಸುಳ್ಳು ತಪ್ಪಾದ ದಾರಿ ನಡ್ತಕ್ಕಂಥ ಜನಗಳಿಗೆ ಸತ್ಯವನ್ನು ತೋರಿಸುವ ಕ್ರಿಸ್ತನಾಗಿ ಅವರು ಹುಟ್ಟಿ ಬಂದರು ಪ್ರಿಯರೇ. ಹಾಗಾದ್ರೆ ಯೇಸು ಕ್ರಿಸ್ತನ ಬಂದಿದ್ದು ಯಾಕೆಂದರೆ ನಮ್ಮನ್ನ ಪಾಪದಿಂದ ಬಿಡಿಸಿ ಕಾಯುವುದಕ್ಕೆ. ಮತ್ತೆ 1:21 ಪ್ರಕಾರ ಹಾಗೇನೆ ದೇವರೊಂದಿಗೆ ಕಳೆದುಕೊಂಡ ಸಂಬಂಧವನ್ನ ಪುನಃ ಸೇರಿಸಕ್ಕೆ. ಮತ್ತೆ 1:23 ಪ್ರಕಾರ ಬಂದರು. ನಂತರ ಅವ್ರು ಏನ್ ಬಂದಿರ್ತಾರೆ, ನರವತರ ಎತ್ತಿ ಬಂದು ದೇವರ ಮಹಿಮೆಯನ್ನು ತನ್ನ ಶರೀರದ ಮೂಲಕ ನಾನು ದೇವಕುಮಾರನು ಅಥವಾ ದೇವರದ್ದು ತೋರಿಸಿಕೊಡೋದಕ್ಕೆ ಅವ್ರು ಬಂದರು ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಇಂತಹ ಒಂದು ಕ್ರಿಸ್ತನ ಒಂದು ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸುವಾಗ ದೇವರ ನಾಮ ಮಹಿಮೆಯಾಗುವಂತೆ ಆಚರಿಸಿ ದೇವರ ನಾಮವನ್ನು ಮಹಿಮೆಪಡಿಸೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕ್ರಿಸ್ಮಸ್ ಹಬ್ಬವನ್ನು ಮುಗಿಸಿ ಹೊಸ ವರ್ಷಕ್ಕೆ ಬರುವಾಗ ದೇವರು ನಿಮ್ಮನ್ನು ಹೊಸ ವರ್ಷದಲ್ಲಿ 2026 ಕೂಡ ಕಾಪಾಡಲು ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ